ಟೈಮ್ ಬೇಕಿದು. ನೋಡು ಇದು ಹ್ಯಾಂಡಲ್ ಎಲ್ಲ ತೆಗೆದಾಕ್ತಿದ್ದಾರೆ ನೀಟಾಗಿ ಫಿನಿಶಿಂಗ್. ಹೌದು ಹೌದು ಹೌದು. ನನಗೆ ನಿನಗೆ ಆಯ್ತು ಪರವಾಗಿಲ್ಲ ಕೊಡು. ಎಲ್ಲೋ ರೋಸ್ ಬರ್ತಾ ಇದೆ, ಎಷ್ಟು ಮುಗ್ಬಿಟ್ಟಿದೆ. ಇಲ್ಲ ನಾನು ಹಂಗೆ ಇಟ್ಕೋಬೇಕು. ಹೇಳಿದೀನಿ ಲೈಫ್ ಟೈಮ್ ವಾರಂಟಿ ಅಲ್ವಾ, ಏನಾದ್ರು ಆದ್ರೆ ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಕೊಡ್ತೀವಿ ಮೇಡಮ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಇಲ್ಲೇ ವಿಜಯನಗರದಲ್ಲಿ ನಮ್ಮ ಕಾರ್ PPF ಕೊಟ್ಟಿದ್ದು. ಸೊ ಏನೋ ಪಾರ್ಟ್ಸ್ ಎಲ್ಲ ಬಿಚ್ಚಿದಾರಂತೆ, ಹೆಂಗೆ ಮಾಡ್ತಾಯಿದ್ದಾರೆ ಏನು ನೋಡೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಆಲ್ರೆಡಿ 2 days ಆಯಿತು ಕೊಟ್ಟು. ಫಸ್ಟ್ ನಾವು ಬೆಂಗಳೂರಲ್ಲಿ ಎಲ್ಲಾದರೂ ಮಾಡಿಸೋಣ ಅಂತ ಇದ್ವಿ. ಆಮೇಲೆ ನಿಖಿಲ್ ಅವರು ಏನಾದರೂ ನೋಡೋಕ್ಕೆ ಮಾಡೋಕ್ಕೆ ಇಲ್ಲಾಂದರೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಮಾಡೋದು ಯಾಕೆ ಬೇಡ ಅಂದ್ಬಿಟ್ಟು ಇಲ್ಲೇ ವಿಜಯನಗರದಲ್ಲೂ ಮೈಸೂರಲ್ಲೂ ಎನ್ಕ್ವೈರಿ ಮಾಡಿದಾಗ ವಿಜಯನಗರಲ್ಲಿ ಒಂದು ಇತ್ತು. ಸೊ ಅಲ್ಲೇ ಬಿಟ್ಟಿದ್ದೀವಿ ನಮ್ಮ ಮನೆಯಿಂದ ಹತ್ರನೇ. ಸೊ ಹಂಗಾಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ, ಏನೇನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಲೆಟ್ಸ್ ಗೋ ಗೈಸ್. ನಾಳೆ ಶಿವರಾತ್ರಿ ಹಬ್ಬ. ಸೊ ಹಂಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ದು. ಆ್ಯಂಡ್ ಬಂದು ಮತ್ತೆ ಕ್ಲೀನ್ ಮಾಡಬೇಕು ಮನೇನ. ನಿನ್ನೆಯಿಂದನೂ ಕ್ಲೀನಿಂಗ್ ನಡೀತಾ ಇದೆ. ಸೊ ಇವಾಗ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನಾನು ಅಲ್ಲ ಪ್ಯಾಕೇಜಸ್ ನೋಡಿ ಅಲ್ಲಿ ಹೆಂಗೆ ಇದೆ. ಸೊ ಒಂದೊಂದಕ್ಕೂ OTP ಹೇಳ್ಬೇಕು ಈ ಅಜ್ಜಿಯದವ್ರಿಗೆ, ಅದೇ ನನಗೆ ತಲೆನೋವು ಕೆಲಸ. ಸೊ ಮುತ್ತಣ್ಣಂಗೆ ತಂದೆಗೆ ಏನೋ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಹೋಗಿದ್ದಾರೆ. ಮುತ್ತಣ್ಣ ಇಲ್ಲ. ಇವಾಗ ನಾನು ಮತ್ತು ನಿಖಿಲ್ ಅವರು ಹೋಗ್ತಾ ಇದ್ದೇವೆ. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ. ಓಕೆ ಗೈಸ್, ನಾನು ಇವಾಗ ವಿಡಿಯೋ ಮಾಡಕ್ಕೆ ಹೋಗ್ತಿದ್ದೀನಿ. ಸಾಕಷ್ಟು ಜನಕ್ಕೆ ಈ ಪ್ರಶ್ನೆ ಬಂದೇ ಬರುತ್ತೆ, ಇವ್ರಿಗೆ ಫ್ರೀಯಾಗಿ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ನಾವು ಇದನ್ನ ಪೇ ಮಾಡಿನೇ ಮಾಡಿಸ್ಕೊಳ್ತಾ ಇರೋದು. ಹೌದು, ನಮಗೆ ಬೆಂಗಳೂರಿಂದ ಒಂದು ಕೊಲಾಬ್ರೇಷನ್, ಸಾಕಷ್ಟು ಪೇಜ್ಗಳು ಕೊಲಾಬ್ರೇಷನ್ ಕೇಳಿದಾಗ ನಾವು ಯಾಕೆ ಮಾಡಿಸ್ಕೊಂಡಿಲ್ಲ ಅಂದರೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಾರ್ ತೊಗೊಂಡು ಮತ್ತೆ ಫ್ರೀಯಾಗಿ ಮಾಡಿಸ್ಕೊಂಡ್ಮೇಲೆ ಅದೇನಾದರೂ ಸ್ವಲ್ಪ ನಮಗೆ ಇಷ್ಟ ಆಗಿಲ್ಲ ಅಂದರೆ, ಮಧ್ಯೆ ಏನಾದರೂ ಆಯಿತು ಅಂತಂದರೆ ನಾವು ಅದನ್ನು ಮತ್ತೆ ಹೋಗಿ ಕೇಳೋಕ್ಕಾಗಲ್ಲ. ಆ್ಯಂಡ್ ಈ ಥರ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಕೂಡ ಆಗಲ್ಲ. ಹೌದು, ಕೊಲಾಬ್ರೇಷನ್ಗೆ ಬರುತ್ತೆ, ಹುಡುಗಿರು ಅಂತ ಅಂದಮೇಲೆ ಕಾಸ್ಮೆಟಿಕ್ಸ್ ಬ್ರ್ಯಾಂಡ್ಸ್ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಕೊಲಾಬ್ರೇಷನ್ ಮಾಡ್ಕೊಡ್ತೀವಿ. ಬಟ್ ಈ ತರ ವಿಷಯಗಳಲ್ಲಿ ಒಂದು ಸೆಕ್ಟರಲ್ಲಿ ಬಂದಾಗ ನಮಗೆ ಇಷ್ಟ ಆಯ್ತು ಅವ್ರ ವರ್ಕು, ಇಲ್ಲ ಅಂತಂದ್ರೆ ಅದು ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ. ಇಲ್ಲ ನೀವು ಕಾರ್ಗಳು ತೊಗೊಂಡಿರ್ತೀರ, ನಿಮ್ಗೆ ಯೂಸ್ ಆಗ್ಬೋದು. ಇಲ್ಲ ನೀವು ಬಟ್ಟೆ ತೊಗೊಳೋದಿರ್ತೀರಾ, ನಿಮಗೆ ಯೂಸ್ ಆಗ್ಬೋದು. ಆ ಥರ ರೀತಿಲಿ ಅವ್ರ ವರ್ಕ್ ಇಷ್ಟ ಆಗ್ಬಿಟ್ಟು ನಾವು ಟ್ಯಾಗ್ ಮಾಡ್ಕೊಡ್ತೀವಿ. ನಮ್ಮ ಮದುವೆ ವಿಷಯದಲ್ಲೂ ಅಷ್ಟೇ, ಕ್ಯಾಮ್ರಾಮನ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಫೋಟೋ ಇದು ಏನು ಬಟ್ಟೆ ಆಗಿರ್ಬೋದು, ಎಲ್ಲನೂ ನಮ್ಗೆ ಇಷ್ಟ ಆಗಿರೋದಕ್ಕೆ ಅದೊಂದು ಇನ್ಫಾರ್ಮೇಟಿವ್ ಆಗಿರಲಿ ಅಂತ ನಾನು ನಿಮಗೆ ಹೇಳಿದ್ದು. ಸೊ ಯಾರು ಎಲ್ಲಾನು ಫ್ರೀಯಾಗಿ ಕೊಟ್ಬಿಡಲ್ಲ. ಲ್ಯಾಕ್ಸ್ ಟುಗೆದರ್ ಒಂದು ಸರ್ವಿಸ್ ಆಗಲಿ ಇಲ್ಲ ಪ್ರಾಡಕ್ಟ್ಸ್ ಆಗಲಿ ಏನೇ ಆದ್ರೂ ಒಂದು 5% 10% ನಮಗೆ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಹೊರತು ಎಲ್ಲಾನು ಫುಲ್ ಫ್ರೀಯಾಗೆ ಯಾರಿಗೂ ಕೊಡಲ್ಲ ಗೈಸ್. ಬಂದ್ರು ಓಡ್ ಬರ್ತಾವ್ರೆ. ಸೊ ನಿನ್ನೆ ಏನು ಪಾಲಿಶ್ ಎಲ್ಲ ಮಾಡಿದಾರೆ ನೋಡಿ ಗೈಸ್, ಎಲ್ಲ ಬಿಚ್ಚಾಕ್ಬಿಟ್ಟಿದ್ದಾರೆ. ಇವಾಗ ಅಲ್ಲಿ PPF ಮಾಡ್ತಾ ಇದ್ದಾರೆ. ಇದೆಲ್ಲ ತೆಗ್ದಿದ್ದಾರೆ, ಆಮೇಲೆ ಇದೆಲ್ಲ ತೆಗ್ದಿದ್ದಾರೆ, ಇದು ತೆಗ್ದಿದ್ದಾರೆ, ಒಳಗಡೆ ಎಲ್ಲ ಫುಲ್ ತೆಗ್ದಾಕ್ಬಿಟ್ಟಿದ್ದಾರೆ. ಏನ್ ನಮ್ಮ ಫ್ಯಾಮಿಲಿ ಹಿಂಗ್ ಮಾಡ್ಬಿಟ್ಟಿದ್ದೀರಾ? ಏನ್ ಓಡಿ ಬರ್ತಾ ಇದ್ದೀರಾ ನಮ್ಮ ನೋಡಿ ತಕ್ಷಣ? PPF ಅಲ್ವಾ, ಸೊ ಇದೆಲ್ಲ ಪಡ್ಗಳೆಲ್ಲ ತೆಗಿಬೇಕು. ಸೊ ಅದೆಲ್ಲದಕ್ಕೂ ನಾವು ಕಟಿಂಗ್ಸ್ ಕೊಡ್ತೀವಿ ಒಳಗಡೆ, ಯಾವುದೇ ಕಾರಣಕ್ಕೂ ಫೀಲ್ ಆಫ್ ಆಗಬಾರ್ದು ಅಂತ. ಇದೆಲ್ಲ ಪಾರ್ಟ್ಗಳೆಲ್ಲ ಇವರು ಹಾಗೆ ಒಂದ್ 2 ಸಲ ಮಾತಾಡ್ತಿರ್ಬೋದು. ನಾನು ಆಲ್ರೆಡಿ ನನಗೆ ಅಷ್ಟು ಕ್ಲೋಸ್ನೆಸ್ ನಾ ಮಾತಾಡ್ತೀನಿ. ಆಮೇಲೆ ಎಲ್ಲ ಅನ್ಕೋಬಿಡ್ತಾರೆ ಪರಿಚಯನ ನಿಮ್ಗೆ ಅಂತ. ಇಲ್ಲ, ಒಂದ್ 2 ಸಲ ಮಾತಾಡಿರೋದು. ನಮ್ ಗಾಡಿ ಮಾಡಿದ್ದೀರಾ? ಫುಲ್ ರೆಡಿ ಆದಾಗ ನೋಡಿ ಏನೇನಾಗಿದೆ. ಇವಾಗ ಸನ್ ಫಿಲ್ಮಿಂಗ್ ಆಗಿದೆ, ಆಮೇಲೆ ಇವತ್ತು PPF ಸ್ಟಾರ್ಟ್ ಆಗಿದೆ. ಪೇಂಟ್ ಕರೆಕ್ಷನ್ಸ್ ಬಂದಾಗಿಂದ ಪೇಂಟ್ ಕರೆಕ್ಷನ್ಸ್ ಆಗಿದೆ, ಮತ್ತೆ ಸನ್ ಫಿಲ್ಮಿಂಗ್ ಆಗಿದೆ. ಇವತ್ತು PPF ಇನ್ಸ್ಟಾಲೇಷನ್ ಆಗ್ತಾ ಇದೆ. ಸೊ ನಾಳೆ ರೆಡಿ ಆಗುತ್ತೆ. ಹೌದಾ? ನಾಳೆ ರೆಡಿ ಆಗುತ್ತೆ. ನಾಳೆ ಕೊಡ್ತೀರಾ? ನಾಳೆ ಇನ್ನೊಂದು ರೌಂಡ್ ಸನ್ ಫಿಲ್ಮಿಂಗ್ 100% ಬೇಕು ಅಂತ ಹೇಳಿದ್ರು ಸರ್. ಅದೊಂದು ಮಾತಾಡಿದೆ ಅಷ್ಟೇ. ಸೊ ಅದೊಂದು ಸನ್ ಫಿಲ್ಮಿಂಗ್ ಮಾಡಿ ಕೊಡ್ತೀವಿ. ಆಮೇಲೆ ಡ್ಯಾಂಪಿಂಗ್ ಬಗ್ಗೆ ಹೇಳ್ತಾ ಇದ್ರು. ಡ್ಯಾಂಪಿಂಗ್ ಬಗ್ಗೆ ಒಂದ್ಸತಿ ವಿಚಾರಿಸ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರೆ ಓಕೆ ಅಂತಂದ್ರೆ ಡಬ್ಬಿಂಗ್ ಮಾಡ್ಬೋದು ಅಂತ. ಇಲ್ಲಿ PPF ಆಗಿಲ್ಲ ಮೇಡಮ್, ಬಟ್ ಈ PPF ಆಗಿದೆ. ಆಲ್ರೆಡಿ ಗ್ಲಾಸ್ ನಿಮ್ಗೆ ಕಾಣಿಸ್ತಾ ಇರೋದು ಎಷ್ಟು ಬರ್ತಾರೆ ಅಂತ. ಇದೇನಾ ಅದು ಶೀಟು? ಹೌದು. ಬರೀ ಇದು ಮತ್ತೆ ಅದು ಅಷ್ಟು ಚೆನ್ನಾಗಿರೋದು? ಇದು ಅದು ಮತ್ತೆ ಮೇಲ್ಗಡೆ ಪ್ಯಾನಲ್ ಆಗಿದೆ, ಕೆಳಗಡೆ ಇದಾಗಿದೆ. ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕಿದ್ದು. ನೋಡು, ಇದು ಹ್ಯಾಂಡಲ್ ಎಲ್ಲ ತೆಗೆದಾಕ್ತಿದ್ದಾರೆ, ನೀಟಾಗಿ ಫಿನಿಶಿಂಗ್. ಹೌದು. ಹ್ಯಾಂಡಲ್ ತೆಗೆದ್ರೇನೆ ನಮ್ಗೆ ಇಲ್ಲಿ ಒಳಗೆ ಫುಲ್ ಡೋರ್ PPF ಆಗೋದು. ಡಿಸ್ಪ್ಲೇ ಹ್ಯಾಂಡಲ್ ಎಲ್ಲ ಡಿಸ್ಪ್ಲೇ ಅಂದರೆ ಇದು ಬರಲೇಬೇಕು, ಡಿಸ್ಪ್ಲೇ ಬೇಕು, ಇನ್ಕ್ಲೂಡಿಂಗ್ ಗ್ಲಾಸ್ ಸಮೇತ. ಗ್ಲಾಸ್ ಸ್ವಲ್ಪ ಡೌನ್ ಆಗುತ್ತೆ, ಡಿಸ್ಪ್ಲೇ ಬೇಕು.
ಇದೆಲ್ಲ ನೋಡಿ ನಾನು ತೆಗಿಯಕ್ಕೆ ಹೋಗ್ತೀನಿ ಬರಲ್ಲ ಈಗ ಒಳಗಡೆಯಿಂದ ತೆಗಿಬೇಕು ಎಲ್ಲ ಇಲ್ಲಿ ಇಟ್ಬಿಟ್ಟವ್ರೆ ಇಲ್ಲ ಇಲ್ಲ ಪಾರ್ಟ್ಸು ಬರೀ ಇಲ್ಲಿ ನೋಡಿ ಹಂಗೆ ನೀಟಾಗಿ ಫಿಟ್ ಮಾಡ್ಕೊಡ್ತೀರಿ ಸರ್ ನಮಗೆ 100% ಮೇಡಮ್ ಒಂದು ಕಂಪ್ಲೇಂಟ್ ಇಲ್ಲಿವರೆಗೂ ಆಗಿಲ್ಲ ನಿಮ್ಮದು ಬರೋಲ್ಲ ಇನ್ನು ಇದೆಲ್ಲ ಮಾಡಬೇಕು ಟೈರಲ್ಲಿ ಇಲ್ಲಿ ಟೋನಿ ಥಿಕ್ನೆಸ್ ಆಫ್ ಮೈಕ್ರಾನ್ಸ್ ಇದು ಲೈಫ್ ಟೈಮ್ ವಾರಂಟಿ ಇದೆ ಹೌದಾ ಏನೋ ಹೇಳಿದ್ದಾರೆ ಲೈಫ್ ಟೈಮ್ ವಾರಂಟಿ ಅಂತ ಅದಕ್ಕೆ ಹೇಳಿದೀನಿ ಲೈಫ್ ಟೈಮ್ ವಾರಂಟಿ ಅಲ್ವಾ ಏನಾದ್ರು ಆದ್ರೆ ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಕೊಡ್ತೀವಿ ಮೇಡಮ್ ನಮ್ಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಬಿಡಿ ಮಾಡ್ಕೊಡ್ತೀರಾ ನಿಧಾನ ನಮ್ಮ ಗಣೇಶ ಎಲ್ಲ ಕೂತವ್ರೆ ಓಕೆ ಇದಾಗ್ಬಿಟ್ಟದಾ ಇಲ್ಲ ಅದು ತೆಗಿಬೇಕಾಯ್ತು ಅಲ್ಲಿ ಫಿಲ್ಮಿಂಗ್ ಹಾಕ್ಬೇಕಲ್ಲ ಅವಾಗ ತೆಗಿರ್ತಾರೆ ಪುನಃ ಹಾಕ್ತಾರೆ ಮುಂಚೆ ಹೇಗಿತ್ತು ಹಂಗೆ ಬ್ರ್ಯಾಂಡ್ ನ್ಯೂ ಇನ್ನೂ ತುಂಬ ಚೆನ್ನಾಗಿ ಎಲಿಗೆಂಟ್ ಆಗಿ ಲುಕಿಂಗ್ ಲೈಕ್ ಎ ವಾವ್ ತರ ಮಾಡ್ಕೊಡ್ತೀರಾ ಸೇಮ್ ಹಾಗೆ ಬರುತ್ತೆ ನಿಮಗೆ ಇದು ನಿಮ್ಮ ಕಾರ್ ಎಲ್ಲೇ ನೋಡಿದ್ರು ನಿಮ್ಗಿಂತ ಜಾಸ್ತಿ ಜನ ಖುಷಿ ಆಗಬೇಕು ಅಷ್ಟು ಶೈನ್ ಬರುತ್ತೆ ಈ ಕಾರ್ ಆಫ್ ರೋಡಿಂಗ್ಗೆ ಬೆಸ್ಟ್ ವೆಹಿಕಲ್ ಚೂಸ್ ಮಾಡಿದ್ದೀರಾ ಮೇಡಮ್ ಅದು ಅದಿನ್ನೂ ಕೂರಿಸ್ತಾರೆ ನಾನು ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಏನಾದ್ರು ತಿನ್ನೋಣ ಅಂತ ಬಂದ್ವಿ ಇದೆ ಅವ್ರದ್ದೇನೆ ಪಕ್ಕದಲ್ಲೇ ಇದೆ ಇದು ಸೊ ಏನಾದರೂ ಮಾಡಿಸ್ಕೊಂಡು ಇಲ್ಲೇ ಬಂದು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಎಸ್ ಸ್ಕ್ಯಾನ್ ಮಾಡಿ ಹೇಳಿದ್ದೀವಿ ನಾನೊಂದು ಕಾಫಿ ಹೇಳಿದ್ದೀನಿ ನೀವು ಮಿಲ್ಕ್ ಶೇಕ್ ಹಾಗೆ ನಾನೇನಾದರೂ ಒಂದು ಸಲಾಡ್ ಏನಾದ್ರು ನನಗೆ ಯಾ ಅವ್ರು ಹೇಳ್ಬೇಕು ಫಸ್ಟ್ ಹೇಳ್ತೀನಿ ಇನ್ನೂ ಸ್ಕ್ಯಾನ್ ಮಾಡಿಲ್ಲ ಇಕ್ಕಿ ನೋಡಿದ್ರಾ ಏನು ನೋಡಿಲ್ಲ ಇನ್ನು ಅವರು ಬ್ಯುಸಿ ನೋಡಿ ಏನೋ ಒಂದು ನೋಟಿಸ್ ಮಾಡಿ ಸ್ವಲ್ಪ ಕಾಫಿ ಟೀ ಇದು ಯಪ್ಪ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಓ ಇದು ಇವ್ರಿಗೆ ಗೊತ್ತಾ ಅಕ್ಕ ಮೇ ಬಿ ಫಾಲೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಮ್ಮನ್ನ ಈ ಹುಡುಗ ಹುಡುಗಿನ ಬಿಡ್ಸೋದ್ರೆ ಥ್ಯಾಂಕ್ ಯು ಹುಡುಗ ಹುಡುಗಿನೂ ಬಿಡಿಸ್ಬಿಟ್ಟಿದ್ದೀರಾ ಚೆನ್ನಾಗಿದೆ ಥ್ಯಾಂಕ್ ಯು ಪನ್ನೀರ್ ರೋಲ್ ಆರ್ಡರ್ ಮಾಡಿದ್ದೆ ಅದರಲ್ಲೂ ನಿಧು ಅಂತ ಬರ್ಕೊಟ್ಟಿದ್ದಾರೆ ನಿಧು ಮಿಕ್ಸ್ ಆಗೋಯ್ತು ನಾನು ಫಸ್ಟ್ ಟೈಮು PPF ಹೆಂಗೆ ಮಾಡೋದು ಅಂತ ನೋಡಬೇಕು ಅಂತಲೇ ಬಂದೆ ಸೊ ಪಾರ್ಟ್ಸ್ ಎಲ್ಲ ಫುಲ್ ತೆಗ್ದಾಕ್ಬಿಟ್ಟಿದ್ದಾರೆ ಈ ಶೋರೂಮ್ ಗಾಡಿ ಅಂತಲೇ ಅನಿಸ್ತಾ ಇಲ್ಲ ಯಾಕಂದರೆ ಅದು PPF ಮಾಡೋಕೆ ಆ ಥರ ತೆಗಿಲೇಬೇಕಂತೆ ಸೊ ನೋಡೋಣ ಇನ್ನೊಂದು ಇವತ್ತು ನಾಳೆ 2 ದಿನ ಅಂತ ಹೇಳಿದ್ದಾರೆ ನಾವು ನಮ್ಮ ಮನೆ ದೇವ್ರು ಬದನಾಳೇಶ್ವರಕ್ಕೆ ಹೋಗೋಣ ಶಿವರಾತ್ರಿ ನಾಳೆ ಅಂತ ಅಂದ್ಕೊಂಡು ಕೇಳೋಣ ನಾಳೆ ಕೊಡ್ತೀರಾ ಅಂದ್ಕೊಂಡ್ವಿ ಬಟ್ ಅವ್ರು ಅದೇ ಇವತ್ತು ನಾಳೆ 2 ದಿನನೂ ಬೇಕು ಅಂತ ಅಂದರು ಇನ್ನು ಪಾಲಿಶಿಂಗ್ ಮಾಡಬೇಕು ಮತ್ತು ಕೋಟಿಂಗ್ ಅದು ಇದು ಇನ್ನೂ ಕೆಲಸ ಇದೆ ಇವತ್ತು ಮಧ್ಯರಾತ್ರಿವರೆಗೂ ಮಾಡ್ತೀವಿ ಅಂದಿದ್ದಾರೆ ನೋಡೋಣ ಏನೋ ನಾಳೆ ಸಿಕ್ತು ಅಂದರೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಇಲ್ಲ ಅಂದರೂ ನೋಡಬೇಕು ಶಿವರಾತ್ರಿ ಆಗಿರೋದ್ರಿಂದ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಏನು ಹೇಳ್ತೀರಾ ಹೆಂಗೆ ಹೇಳ್ತೀರಾ ಹಂಗೆ ನಮ್ಮ ಮುತ್ತಣ್ಣ ಇನ್ನೂ ಬಂದಿಲ್ಲ ಮುತ್ತಣ್ಣಂಗೆ ಕಾಲ್ ಮಾಡ್ಬೇಕು ಇವಾಗ ಎಲ್ಲಿದ್ದಾರೆ ಏನು ಅಂತ ಇವಾಗ ಮನೆಗೆ ಹೋಗಿ ಏನು ಮಾಡಬೇಕು ನೋಡೋದು ಗೈಸ್ ಎಲ್ಲೋ ರೋಸ್ ಬರ್ತಾ ಇದೆ ಎಷ್ಟು ಮುಗ್ಬಿಟ್ಟಿದೆ ವಾರೆ ವಾ ತಂದು ನೆಟ್ಟಿದ್ಕೂ ಸಾರ್ಥಕಾಯ್ತು ಇಲ್ಲಿ ರೆಡ್ ಬಿಟ್ಟಿತ್ತು ನೆನ್ನೆ ಕಿತ್ಕೊಂಡೋಗಿ ಇಟ್ಟಿದ್ದೀನಿ ಕಾರ್ ಒಳಗಡೆ ಹಾಕ್ಬಿಟ್ಟಿದ್ದೀವಿ ಬಿಸಿಲು ಅಂತ ಸ್ವಲ್ಪ ಸೊ ಮೆಣಸಿನ್ಕಾಯಿ ಎಲ್ಲ ಬಿಡ್ತಾ ಇದೆ ಬನ್ನಿ ಗುಂಡ ಅವರೇ ನಡೀರಿ ಗುಂಡ ಅವರೇ ಇವ್ರಿಗೆ ಯಾವ ಚಿಂತೆ ಇಲ್ಲ ಕ್ಲೀನ್ ಮಾಡೋ ಚಿಂತೆ ಇಲ್ಲ ಸಂಸಾರದ ಚಿಂತೆ ಇಲ್ಲ ಅವನ್ನ ಆಟ ಆಡ್ಸೋದು ಅವನ್ನ ಆಟ ಆಡ್ಸೋದು ಅಲ್ಲಡಿ ನೋಡಿ ಆಟ ಆಡ್ಕೊಂಡು ತಿರ್ಗಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅಯ್ಯೋ ಫಸ್ಟು ಗುಂಡಾಸ್ ಸೇರಿಸ್ತಿತ್ತ ಮಂಗಳಮ್ಮ ಬೇಕನಾ
ಇವಾಗ ನೋಡಿ ಹೆಂಗಾಡ್ತದೆ. ಚಂಪು ಜೊತೆ ಹೋಗಕ್ಕೆ ಎದ್ರುಕೋತಾನೆ ಒಂದು ಸ್ವಲ್ಪ. ಚಂಪು ಇವನ್ಗೆ ಗುರ್ರನ್ ಬಿಡ್ತಾನೆ. ಅವ್ನು ಬರೀ ಗುಂಡೂನ್ ಜೊತೆ ಮಾತ್ರ ಆಟ ಆಡೋದು ಚಂಪು. ಲಕ್ಕಿ ಜೊತೆ ಆಟ ಆಡಲ್ಲ ಚಂಪು. ಅದಕ್ಕೆ ಇವನು ಲಕ್ಕಿ ಚಂಪು ಜೊತೆ ಹೋಗಲ್ಲ, ಬರೀ ಗುಂಡೂನ್ ಜೊತೆ ಆಟ ಆಡ್ತಾನೆ. ಇವಾಗ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಡೀತಾ ಇದೆ. ನಾನು ಮಂಗಳಮ್ಮ ಸೇರ್ಕೊಂಡೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಅಲ್ಲ ಮಂಗಳಮ್ಮ? ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ ಮಂಗಳಮ್ಮ ನಿಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ. ಕ್ಲೀನಿಂಗ್ ಎಲ್ಲ ಮುಗ್ದು ಇವಾಗ ತಂದೂರಿ ಮೋಮೋಸ್ ಮತ್ತು ಚಿಕನ್ ತಿಂತಾ ಇದ್ದೀವಿ. ನಾನು ಮತ್ತೆ ನಿಖಿಲ್ ಅವ್ರು ಬನ್ನಿ. ನಾನು ಬರೀ ಮೋಮೋಸ್ ಕೇಳಿದ್ದು, ಚಿಕನ್ ಆರ್ಡರ್ ಮಾಡಿರೋದು ನೀವು. ಚಿಕನ್ ನೀವೇ ತಿನ್ಬೇಕು. ಬನ್ನಿ ಬನ್ನಿ ಬನ್ನಿ. ಯಾರಿಗೆ? ಅದು ನಾನು ಎಮ್ಮೆ ಮಾಡಿರೋದು. ಅವ್ರು ಎಲ್ಲಿ ಕೊಟ್ಟವ್ರು ಅದು ಒಂದು ಶಾರ್ಟ್ಸ್ ಮಾತ್ರ ಬೇಡ. ಇದೊಂದು ಅದೊಂದು 3 ಶಾರ್ಟ್ಸ್ ಸುಮ್ಮನೆ ಮನೆ ಹತ್ರ ಹಾಕೊಳ್ಳೋಕೆ ಅಂತ ಬುಕ್ ಮಾಡಿದೆ. ಯಾವ್ದು ಇಷ್ಟ ಆಯ್ತು ನಿಮಗೆ? ವಿಚ್ ಒನ್? ಗ್ರೀನ್ ಒನ್. ಹಾಕೊಳ್ಳಿ ನೋಡೋಣ ಸೈಜ್. ಕೆಂಪು ಗುಂಡಾ 4 ಪೆಟ್ಟು ಗಾಯ್ಸ್ ಫ್ರೇಮಲ್ಲಿ. 1 2 3 4. ಯಾವ ಜಮಾನದ ಪ್ಯಾಂಟೆ ಇದು? ನಾನು ನೋಡ್ದಾಗಿಂದನೂ ಹಾಕೋತಾಳೆ ಗಾಯ್ಸ್ ಇದನ್ನ. ಅದು ಸವಿಲೇ ಇಲ್ವೋ ಇಲ್ಲೋ ಇವಳೇ ಹಾಕೋತಾ ಇಲ್ವೋ ಗೊತ್ತಾಯ್ತಾ ಇಲ್ಲ. ಇವತ್ತು ನಾನು ಬ್ಲ್ಯಾಕ್ ಅವಳು ಬ್ಲ್ಯಾಕ್. ಅವಳೆಲ್ಲ ಹೋಗಿದ್ಲು ಏನೋ ಸ್ಟಿಚ್ ಅನ್ನ ಇಡ್ಸ್ಕೊಬರಕ್. ನಾನು ಕೊಟ್ಬಿಟ್ಟು ಬಂದೆ 1 ಅವರ್ ಅಲ್ಲ. ನಾನು ಒಂದು ಸ್ಟಿಚ್ ಮಾಡಿಸ್ಬೇಕಿತ್ತು. ಏನು ಬರೀ ಒಂದು ಟಾಪು ಪ್ಯಾಂಟ್ ಇಲ್ಲಿ ಸೈಡ್ ಇರಲ್ಲ. 150 ರೂಪಾಯಿ 20 ರೂಪಾಯಿ ಕಡಿಮೆ ಮಾಡಿಸ್ಬಿಟ್ಟು ಬಂದೆ. ಒಂದು ಟಾಪು ಒಂದು ಪ್ಯಾಂಟ್ ಹೊಲಿಯಕ್ಕೆ ಕುರ್ತಾ ಹಾ 130 ರೂಪಾಯಿ. ದೀಪ್ತಿ ಅವರಪ್ಪ ಅದಕ್ಕೆ ಒಂದು 6 ಜೊತೆ ಹೋಗು ಮತ್ತೀಗ. 10 ಗಂಟೆ ಹೋಗ್ಬೇಕಲ್ಲ ನಜರ್ಬಾದ್ ತನಕ. ಗುಂಡವ್ರೆ ಸ್ವಾತಿಗೆ ಟೀ ಬೇಕಂತೆ ಗೈಸ್. ಸ್ವಾತಿ ಬೇಡವ ಬೇಕಂತೆ. ಸ್ವಾತಿಗೆ ರುಚಿ ತರಿಸಿದ್ದು ಅವಳು. ಏನ ಆ ಹೆಣ್ಣು ಇವತ್ತು ಬಂದಿರೋದು ನಮ್ಮ ಮನೆಗೆ. ಅಲ್ಲ ಈಗ ನೆನ್ಪು ಮಾಡಿದವಳಿಗೆ ನಾನು ನನಗೆ ಮಾಡ್ಕೊಡು ಒಂದೆ. ನನಗೂ ಬೇಕು ಅಂತ. ಅಷ್ಟೇ ಅಷ್ಟೇ. ಅಕ್ಕಂಗೂ ಥೂ ಅಕ್ಕ ಅಂತ ಇದೀನಿ. ಅತ್ತಿಗೆಗೂ ತಂಗಿಗೂ ಮಾಡ್ಕೊಡಕ್ಕಾಗಲ್ಲ. ಹೇಳು ಮಾಡ್ಲಿ, ಅವಳು ಚೆನ್ನಾಗಿ ಮಾಡ್ತಾಳೆ ಅನ್ನಷ್ಟರಲ್ಲಿ ಅವಳು ನನಗೂ ಬೇಕು. ಇವಾಗ ಅವಳಿಗೆ ಬಂದಿದೆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೊಂದು ಗಿಫ್ಟ್. ಇವತ್ತು 2 ಅವರಿಂದ ನಿಂತು ಸಾಕು. ಜೋರಾಗಿ ಹೇಳು ಕೇಳಿಸಲ್ಲ. ಅಲ್ಲಿ ಲಿಪ್ಸಿಂಗ್ ಅರ್ಥ ಮಾಡ್ಕೋಬೇಕು. ನಿನ್ನ ಕಾಲೇಜಿಗೆ ಸೇರಿಸ್ಬಿಟ್ಟು ನಮಗೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿಟ್ಟಿದ್ದೀನಿ ಇದನ್ನ. ನಿಶಾ ನೋಡ್ದ ಏನೇನು ಚೇಂಜಸ್ ಮಾಡಿದ್ದೀನಿ ಅಂತ? ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಫುಲ್ಲು. ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿ ಅಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿ. ಏನೋ ಏಕೆ ನಂದಿದು ಉಜ್ಜಿದೀನಿ ನಾನು. ಹೌದಾ? ಇದು ಹೊರ್ಗಡೆ ಹೋಗಿ ಉಜ್ಜಕ್ ತಗೊಂಡಿರೋದು. ಸೋ ಸಾರಿ, ಬೆಳಿಗ್ಗೆ ನಾನು ಉಜ್ಜಿದೆ. ಉಜ್ಜ ನನ್ಗೆ ನಿನ್ಗೆ ಆಯ್ತು ಪರವಾಗಿಲ್ಲ ಕೊಡು. ನಂಗೇನ್ ಗೊತ್ತ, ಇವಳು ಉಜ್ಜಿರೋಳು ಕವರ್ಗೆ ಹಾಕಿಕ್ತಾರ. ಎಲ್ಲಿತ್ತು ಹೇಳಾಯ್ತು? ಕಬೋರ್ಡ್ ಒಳಗಡೆ. ಕಬೋರ್ಡ್ ಒಳಗಡೆ ಅಂದ್ರೆ ನಾನು ಅದು ಬ್ಯಾಗ್ ಒಳಗೆ ಟ್ರಿಪ್ಗೆ ಬ್ಯಾಗಿಂದ ಎತ್ಕೊ ಹೋಗಕ್ಕೆ ಅನ್ಬಿಟ್ಟು ಗೊತ್ತಿಲ್ಲ. ಆಚೆಗಡೆ ಕವರ್ ಅಂದ್ರೆ ಕವರ್ ಮೂಸೆ ಗಬ್ಬೊಡಿತಾ ಇತ್ತು ಗೊತ್ತಾಗ್ಬಿಡ್ರಿ. ಅಲ್ಲ ಏನು ಗೊತ್ತಾ, ತಿಂದಿದೆ ಕೈ ಜಾಕ್ಬಿಟ್ಟಿದೆ. ನಾನೇನು ಅದೆಲ್ಲ ಸಿಗಾಕೊಂಡಿತ್ತು. ಅದನ್ನ ಉಜ್ಜಿ ಅಲ್ಲೇ ಏನಕ್ಕೆ ಉಜ್ಜಿದೆ ಅಂತ ಹೇಳ, ಅದನ್ನ ತೊಳೆದಿರ್ಲಿಲ್ಲ. ಏನಕ್ಕೆ ಉಜ್ಜಿದೆ ಅಂತ ಹೇಳ. ಏನಕ್ಕೆ ಅಂದ್ರೆ ಅರ್ಜೆಂಟಾಗಿ ನಾನು ಆಚೆ ಹೋಗ್ಬೇಕಿತ್ತು. ಸ್ವಾತಿನೂ ಇದ್ಲು. ಬೆಳಗ್ಗೆ ಮೇಲೋಗಿ ಬ್ರಷ್ ಮಾಡಿ ಮುಖ ತೊಳೆಯಕ್ ಆಗಲ್ಲ ಅನ್ಬಿಟ್ಟು ಇಲ್ಲಿ ಹುಡುಕ್ದೆ. ಅವಳಲ್ಲಿ ಇಟ್ಟಿದ್ದು ಒಂದಿನ ನಾನು ನೋಡಿದ್ದೆ. ಸೊ ಇಲ್ಲೇ ಐತಲ್ಲ ಒಂದು ಹೊಸ ಬ್ರಷ್ ಅಂದ್ಬಿಟ್ಟು ಎತ್ಕೊಂಡು ಉಜ್ಜಿದ್. ನಂಗೆ ಗೊತ್ತಿಲ್ಲ ಅಲ್ವಾ, ನಾನು ಉಜ್ಜಿರೋದು ಹೊಸ ತರ ಕಾಣಿಸುತ್ತೆ. 10 ಸಲ ಉಜ್ಜಿದೀನಿ. ಅಲ್ಲ ಕಣೆ, ಕೋಲ್ಗೇಟ್ ಪ್ಯಾಕ್ ಒಳಗಡೆ ಹಾಕಿಕ್ಕಿದೆ. ಉಡುಪಿಗೆ ತಗೋ ಬಂದಿದ್ನಲ್ಲ ಅದ್ರೊಳಗೆ ಹಾಕಿಟ್ಟೆ. ನೆಕ್ಸ್ಟ್ ಟೈಮು ಸರಿ ಕೂಡ ಆಯ್ತು. ಮಂತ್ರಾಲಯಕ್ಕೆ ಸರಿ ಕೂಡ ಆಯ್ತು. ಮಂತ್ರಾಲಯ ಆದ್ರೂ ನಾನು ಅಯ್ಯೋ ಏನೇನೋ ಸಿಗಕೊಂಡಿದ್ದಲ್ಲ. ಸರಿ ಆಯ್ತು ಪರವಾಗಿಲ್ಲ. ನನ್ನ ಆದ್ಮಿ ತಾನೆ ಬಿಡು ಅಲ್ವಾ? ಹೆಣ್ ಮಾಡ್ಬಿಡಿ ವಿಡಿಯೋ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾಳೆ ಬಂದು ನಮ್ಮ ಮನೇಲಿ ಟೀ ಮಾಡ್ಕೊಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಾಫಿ ಮಾಡ್ಕೊಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ, ಸಾರಿ ವಿಡಿಯೋ. ಆಮೇಲೆ ಏನು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಎನಟಕ್ಕಿ ಮದುವೆ ಯೂಟ್ಯೂಬ್ ಚಾನಲ್, ಶಕುಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಯಾಕೋ ನನಗೆ ನೆನಪು ಬುದ್ಧಿ ಬರಬೇಡಿ ಆಗಿದೆ. ನನ್ನ ಬ್ರಷರ್ ಯಾರು ಮೋಸ ಮಾಡ್ಕೊಂಡು ಅದನ್ನೇ ಯೋಚನೆ ಮಾಡ್ತಾವಳೆ, ಅದಕ್ಕೆ ತಲೆ ಓಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಕೂತದ್ ನಮ್ ಗಂಡು. ಕಾಲ್ ಮೇಲೆ ಕಾಲ್ ಹಾಕೊಂಡು